ಮಾನ್ಯ ಪ್ರಧಾನಮಂತ್ರಿ ಸಾಹೇಬರು ನಾಳೆ 1ನೇ ತಾರೀಕಿಗೆ ಮೈಸೂರು ಬರ್ತಾರೆ. ಮೇಟೆಡಾಟ್ ಯೋಜನೆ ಚಾಲನೆ ಕೊಟ್ರೆ ಬಹಳ ಒಳ್ಳೇದಂತ ಹೇಳ್ತೀನಿ. ಯಾಕಂದ್ರೆ ನಮ್ಮ ಕರ್ನಾಟಕ ಎಲ್ಲ ಎಂಪಿಗಳು ಸೇರ್ಬಿಟ್ಟು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ನಾಳೆ ರಿಕ್ವೆಸ್ಟ್ ಲೆಟರ್ ಕೊಡಿ, ನಮ್ಮ ಅನ್ಯಾಯ ಆಗ್ತದೆ ನಮ್ಮ ರೈತರವರಿಗೆಲ್ಲ ಅಂತ. ನಮ್ಮ ಅನ್ಯಾಯ ಬೇಡ, ನಮ್ಗೆ ಮೇಕೆಡಾಟ್ ಯೋಜನೆ ಬೇಕಾ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕಾರಣ ಏನಂದ್ರೆ ಪ್ರಧಾನಮಂತ್ರಿಗಳು ಕರ್ನಾಟಕ ನಮ್ಮ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಅವರು ಕೊಡುಗೆ ಕರ್ನಾಟಕಕ್ಕೆ ಏನಿದೆ, ರೈಲ್ವೆದಲ್ಲಿ ಅನ್ಯಾಯ ಆಯಿತು, ನಮ್ಮ GST ಹಣ ಕೊಡೋದಲ್ಲಿ ಅನ್ಯಾಯ ಮಾಡ್ತಾರೆ, ಅದು ಮತ್ತೆ ರೈತರಿಗೆ ಅನುಕೂಲ ಆಗೋಂಥ ಮೇಕೆದಾಟು ಯೋಜನೆಯನ್ನ ಅನುಮತಿ ನೀಡ್ತಾ ಇಲ್ಲ. ಅದರಿಂದ ನಮ್ಮ ರೈತರಿಗೆ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಗ್ತಾ ಇದೆ. ನಾಳೆ ಬರ್ತಾರಂತ BJP ಎಲ್ಲ MP ಗಳು MLAಗಳು ಯಾರ್ಯಾರು ಪ್ರಧಾನಿಗಳಿಗೆ ಭೇಟಿ ಮಾಡಕ್ ಬರ್ತಾರೆ ಅವರಿಂದ ನಾನು ಮನವಿ ಮಾಡ್ಕೊಳ್ಳೋದು, ನೀವು ಈ ಕರ್ನಾಟಕ ರಾಜ್ಯದ ಋಣ ತೀರಿಸಬೇಕಂದ್ರೆ ಮೇಕೆದಾಟು ಯೋಜನೆಗೆ ನೀವು ಒತ್ತಾಯ ಮಾಡಬೇಕು, ಅನುಮತಿ ತಗೋಬೇಕು. ಇಲ್ದೋದ್ರೆ ನೀವು ನಮ್ಮ ರೈತರು ಬಾಂಧವಗಳಿಗೆ ಅನ್ಯಾಯ ಮಾಡಿದಂಗಾಗುತ್ತೆ. ಆದ್ರಿಂದ ನಿಮ್ಮಲ್ಲಿ ಬೇಡ್ಕೊಳ್ಳೋದು ಏನಂದ್ರೆ ನೀವೆಲ್ಲರೂ ಒತ್ತಾಯ ಮಾಡಿ ಪ್ರಧಾನಿಯಿಂದ ಒಪ್ಪಿಗೆಯನ್ನು ಪಡಿಲೇಬೇಕು. ಹಾಗೂ ಮತ್ತೆ ಈ ನಮ್ಗೆ ಏನಾರ ಮೇಕೆದಾಟು ಯೋಜನೆ ಸಿಕ್ಕದೆ ಹೋದ್ರೆ ನಾವು ಮುಂದಕ್ಕೆ ಪಕ್ಷ ಎಲ್ಲ ಸೇರಿ ಹಾಗೂ ಇತರ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಪಾದಯಾತ್ರೆಯನ್ನ ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ, ನಿಮ್ಮ ಪತ್ರಿಕಾ ಮೂಲಕ.